ದೇಶಾದ್ಯಂತ ಈಗ ಈ ಕಾಕ್ರೋಚ್ ಜನತಾ ಪಾರ್ಟಿಯದ್ದೇ ಹವ ಸೋಷಿಯಲ್ ಮೀಡಿಯಾದಲ್ಲಂತೂ. ಈಗ ಅದು ಚಿಕ್ಕಮಗಳೂರು ಜಿಲ್ಲೆಗೂ ಕಾಲಿಟ್ಟಿದೆ ಕಾಕ್ರೋಚ್ನ ಟ್ರೆಂಡ್. ಹೇಗೆ ಅಂತ ನೋಡ್ತಾ ಹೋದರೆ ನಾಳೆ ಪ್ರತಿಭಟನೆಗೆ ಕರೆ ಕೊಟ್ಟಿದೆ NSUI ಸಂಘಟನೆ. ಕಾಕ್ರೋಚ್ ಟಿ ಶರ್ಟ್ ಮಾಸ್ಕ್ ಧರಿಸಿ ಕರೆ ಕೊಟ್ಟಿದೆ ಸಂಘಟನೆ. ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಲೀಕ್ ವಿಚಾರದಲ್ಲಿ ಅವರು ಪ್ರೊಟೆಸ್ಟನ್ನು ಇಟ್ಕೊಂಡಿದ್ದಾರಂತೆ. ನ್ಯಾಯ ಒದಗಿಸುವಂತೆ ಆಗ್ರಹಿಸಿ ನಾಳೆ ಚಿಕ್ಕಮಗಳೂರಲ್ಲಿ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಗೂ ಕೂಡ ಈಗ ಕಾಕ್ರೋಚ್ನ ಟ್ರೆಂಡ್ ಹಬ್ಬಿದೆ. NSUI ಸಂಘಟನೆಯವರೇ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವರು ನಿಮಗೆ ಹಂಗೆ ನೋಡೋಕೆ ಹೋದರೆ ದೇಶಾದ್ಯಂತ ಪ್ರತಿಭಟನೆಗಳು ನಡೀತಾ ಇದೆ. ಇದು ಯಾವುದು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರವಾಗಿ. ಸೊ ಈಗ ಅದನ್ನು ಕಾಕ್ರೋಚ್ ಟ್ರೆಂಡಲ್ಲಿ ಟಿ ಶರ್ಟ್ ಧರಿಸ್ಕೊಂಡು ಮಾಸ್ಕ್ ಹಾಕ್ಕೊಂಡು ನಾಳೆ ಪ್ರತಿಭಟನೆ ಕರೆ ಕೊಟ್ಟಿದ್ದಾರೆ. ಬಟ್ ಆ ಪ್ರತಿಭಟನೆಗೆ ಪೊಲೀಸ್ ಇಲಾಖೆಯಿಂದ ಪರ್ಮಿಷನ್ ತಗೋಬೇಕು. ಕೊಡ್ತಾರಾ ಇಲ್ವಾ ಅಂತಕ್ಕಂಥದ್ದನ್ನು ನೋಡಬೇಕು. ಈಗ ಬೆಂಗಳೂರಿನಲ್ಲಿ ಆಯ್ತಲ್ಲ ಇದೇ ರೀತಿ. ಬಟ್ ಪ್ರತಿಭಟನೆ ಅವರು ಪರ್ಮಿಷನ್ ಕೊಟ್ಟರೆ ಮಾಡ್ಬೋದು. ಅಲ್ಲಲ್ಲಿ NSUI ಸಂಘಟನೆಯವರು ಈಗ ಕಾಕ್ರೋಚ್ ಟ್ರೆಂಡನ್ನು ಬಳಸ್ಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳನ್ನು ಹಮ್ಮಿಕೊಳ್ತಾ ಇರ್ತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಅಲ್ಲಲ್ಲಿ ನಡೀತಾ ಇದೆ. ಈಗ ನಾಳೆ ಚಿಕ್ಕಮಗಳೂರಿಗೂ ಕೂಡ ಇದು ಕಾಲಿಟ್ಟಿದೆ. ಚಿಕ್ಕಮಗಳೂರಲ್ಲಿ ಪ್ರೊಟೆಸ್ಟ್ಗೆ ಕರೆ ಕೊಟ್ಟಿದ್ದಾರೆ NSUI ಸಂಘಟನೆಯವರು.